ಹೊಸ ಮುಖ್ಯಮಂತ್ರಿ ಆಗುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವ್ರನ್ನ ಬರೀ ವಿಧಾನಸೌಧದಲ್ಲಿ ಮೀಟ್ ಮಾಡಿದ್ದು ಮತ್ತೆ ಎಲ್ಲೋ ದಾರಿಲಿ ಮೀಟ್ ಮಾಡಿದ್ದಷ್ಟೇ. ಅವ್ರ ಆಫೀಸ್ ಹೊತ್ತು ಮನೆಗೆ ಬಂದು ಅವ್ರನ್ನ ಕಂಗ್ರಾಚುಲೇಟ್ ಮಾಡಕ್ ಆಗಿಲ್ಲ. ಅದಕ್ಕೆ ಶುಭಾಶಯಗಳು ತಿಳಿಸಿಲ್ಲ ಅಂತ ಹೇಳಿ ಏನೆಲ್ಲ ಮಾತುಕತೆ ಆಯ್ತು ಸರ್? ಮಾತುಕತೆ ಏನಾಗಿಲ್ಲ. SR ಬಗ್ಗೆ ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಅಷ್ಟು ಮಾತ್ರ. ತಾವು ಕೂಡ ಮಂತ್ರಿ ಆಕಾಂಕ್ಷಿಗಳಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ನಾವು ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ ಅದು ಕೂಡ ಹೊಸ ಮುಖ್ಯಮಂತ್ರಿ ಆಗುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವ್ರನ್ನ ಬರೀ ವಿಧಾನಸೌಧದಲ್ಲಿ ಮೀಟ್ ಮಾಡಿದ್ದು ಮತ್ತೆ ಎಲ್ಲೋ ದಾರಿಲಿ ಮೀಟ್ ಮಾಡಿದ್ದಷ್ಟೇ. ಅವ್ರ ಆಫೀಸ್ ಹೊತ್ತು ಮನೆಗೆ ಬಂದು ಅವ್ರನ್ನ ಕಂಗ್ರಾಚುಲೇಟ್ ಮಾಡಕ್ ಆಗಿಲ್ಲ. ಅದಕ್ಕೆ ಶುಭಾಶಯಗಳು ತಿಳಿಸಿಲ್ಲ ಅಂತ ಹೇಳಿ ಏನೆಲ್ಲ ಮಾತುಕತೆ ಆಯ್ತು ಸರ್? ಮಾತುಕತೆ ಏನಾಗಿಲ್ಲ. SR ಬಗ್ಗೆ ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಅಷ್ಟು ಮಾತ್ರ. ತಾವು ಕೂಡ ಮಂತ್ರಿ ಆಕಾಂಕ್ಷಿಗಳಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ನಾವು ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ ಅದು ಕೂಡ ಹೊಸ ಮುಖ್ಯಮಂತ್ರಿ ಆಗುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವ್ರನ್ನ ಬರೀ ವಿಧಾನಸೌಧದಲ್ಲಿ ಮೀಟ್ ಮಾಡಿದ್ದು ಮತ್ತೆ ಎಲ್ಲೋ ದಾರಿಲಿ ಮೀಟ್ ಮಾಡಿದ್ದಷ್ಟೇ. ಅವ್ರ ಆಫೀಸ್ ಹೊತ್ತು ಮನೆಗೆ ಬಂದು ಅವ್ರನ್ನ ಕಂಗ್ರಾಚುಲೇಟ್ ಮಾಡಕ್ ಆಗಿಲ್ಲ. ಅದಕ್ಕೆ ಶುಭಾಶಯಗಳು ತಿಳಿಸಿಲ್ಲ ಅಂತ ಹೇಳಿ ಏನೆಲ್ಲ ಮಾತುಕತೆ ಆಯ್ತು ಸರ್? ಮಾತುಕತೆ ಏನಾಗಿಲ್ಲ. SR ಬಗ್ಗೆ ನಮ್ಮ ಮೈಸೂರು ಜಿಲ್ಲೆ ರಾಜಕೀಯದ ಬಗ್ಗೆ ಅಷ್ಟು ಮಾತ್ರ. ತಾವು ಕೂಡ ಮಂತ್ರಿ ಆಕಾಂಕ್ಷಿಗಳಿದ್ದೀರಾ, ಅದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತಾ? ಆಕಾಂಕ್ಷಿ ಇದ್ದೀನಿ, ಮಂತ್ರಿ ಮಾಡ್ತಾರೆ ಅಂತ ಕೂಡ ಹೈಕಮಾಂಡ್ ಭರವಸೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಿರೀಕ್ಷೆಲಿದೆ. ನಾವು ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ ಅದು ಕೂಡ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ